ಫೋನ್ ಪೇ ಮತ್ತೆ ಅಕೌಂಟ್ ಟ್ರಾನ್ಸಾಕ್ಷನ್ ಕೆಲವೆಲ್ಲ ಕ್ಯಾಶ್ ಕೊಟ್ಟಿದ್ದಾರೆ. ಈ SLV ಮಹಿಳಾ ಮಾರ್ಟ್ ಮತ್ತು ಮಾರ್ಕೆಟಿಂಗ್ ಅಂತ ಹೇಳಿ ಅವನು ಬೊಂಬಲು ರಾಜೇಶ್ ಅಂತ ಹೇಳಿ ಈತ ಏನ್ ಮಾಡಿದಾನೆ, ರಾಮಮೂರ್ತಿ ನಗರ, ಹೊಸೂರು, ಚಿತ್ರದುರ್ಗ, ತುಮಕೂರು ಇದ್ ಕಡೆಗೆಲ್ಲ ಮಹಿಳಾ ಮಾರ್ಟ್ ಅಂತ ಓಪನ್ ಮಾಡಿ ಏನ್ ಮಾಡಿದಾನೆ, ಅವ್ರಿಗೆ ಡಿಪಾಸಿಟ್ ಕಟ್ಸ್ಕೊಳ್ಳೋದು ಹೆಣ್ಮಕ್ಳ ಕಡೆಯಿಂದ. ಏನಂತ, ನೀವು 1 ಲಕ್ಷ ಕಟ್ಟಿ 2 ಲಕ್ಷ ಕಟ್ಟಿ ಕಟ್ಬಿಟ್ಟು ನೀವು ಮನೆಯಿಂದನೇ ಕೆಲಸ ಮಾಡಿ, ಅಂದ್ರೆ ಗದದ ಕಡ್ಡಿ, ಅದು ಬಿಡಿ ಗದದ ಕಡ್ಡಿ ಕೊಡ್ತಾನೆ. ಆ ಬಂದು ಕಡ್ಡಿನ ನೀವು ಪ್ಯಾಕಿಂಗ್ ಮಾಡಿ ಕೊಡಿ. ಈಗ ನೀವು 1 ಲಕ್ಷ ಕೊಟ್ಟಿದ್ದೀರಾ, ಸರಿ, 1 ಲಕ್ಷಕ್ಕೆ ನಿಮ್ಗೆ ತಿಂಗಳಿಗೆ 15,000 ರೂಪಾಯಿ ಕೊಡ್ತೀವಿ, ಮತ್ತೆ 5 ತಿಂಗಳಾದ್ಮೇಲೆ ನಿಮ್ಗೆ ಆ ದುಡ್ಡನ್ನು ವಾಪಸ್ ಕೊಡ್ತೀವಿ. ಈ ರೀತಿಯಾಗಿ ಅಮಿಷ ಕೊಡ್ತಾನೆ. ಸ್ಟಾರ್ಟಿಂಗ್ ನಲ್ಲಿ 50,000 1 ಲಕ್ಷ ಕೊಟ್ಟೋರಿಗೆಲ್ಲ ಅವ್ರಿಗೆ 5,000 10,000 ಅಂತ ತಿಂಗಳಿಗೆ ಕೊಟ್ಕೊಂಡು ಹೋಗ್ತಾನೆ. ಕೊಟ್ಕೊಂಡು ಮತ್ತೆ ರೀಫಂಡ್ ಮಾಡ್ತಾನೆ. ಯಾವಾಗ ಇದು ಪ್ರಚಾರ ಆಗುತ್ತೋ ಅವಾಗ ಇನ್ನೂ ಜಾಸ್ತಿ ಕೊಡಿಸ್ತಾನೆ. ನೀವು 5 ಲಕ್ಷ ಕಟ್ಟಿ, 5 ಲಕ್ಷ ಆದ ತಿಂಗಳಿಗೆ 1.5 ಲಕ್ಷ ಕೊಡ್ತೀವಿ, 2 ಲಕ್ಷ ಕೊಡ್ತೀವಿ, ಈ ತರ ಕೊಟ್ಟು ತಿರ್ಗಾ ಮತ್ತೆ ನಿಮ್ಗೆ ರೀಫಂಡ್ ಮಾಡ್ತೀವಿ, ನೀವು ಮನೆಯಿಂದನೇ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಗಂಧದ ಕಡ್ಡಿ ಈ ರೀತಿ ಮಾಪು ಅಂತ ಇದಿಲ್ಲ ಬರಲದೈತದು, ಅದಕ್ಕೆಲ್ಲ ಮಾಡ್ತಾನೆ. ಇದೇ ತರ ನಮ್ಮ ಹೊಸಕೋಟೆ ಟೌನ್ ಅಲ್ಲಿ ಸುಮಾರು ನನ್ನ ತಿಳಿದ ಮಾಹಿತಿ ಒಂದು 900 ಜನ ಈ ತರ ಕಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಸುಮಾರು ಒಂದು 5-6 ಕೋಟಿ ರೂಪಾಯಿನಷ್ಟು ಅಮೌಂಟ್ ನ ಕಟ್ಟಿದ್ದಾರೆ. ಈಗಾಗಲೇ ನಮ್ಮ ಹತ್ರ ಒಂದು 30ರಿಂದ 40 ಜನ ಬಂದಿದ್ದಾರೆ. 1.5 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ಈಗಾಗಲೇ ಕೇಸನ್ನ ನಾವು ರಿಜಿಸ್ಟರ್ ಮಾಡಿದೀವಿ. ಇದೇ ರೀತಿ ಇದ್ದ ಮೇಲೆ ತುಮಕೂರಿನಲ್ಲಿ, ರಾಮಮೂರ್ತಿ ನಗರದಲ್ಲಿ, ಬೇರೆ ಕಡೆ ಎಲ್ಲ ರಿಜಿಸ್ಟರ್ ಆಗಿದೆ. ಅದನ್ನ ಪತ್ತೆ ಮಾಡಿ ಇವ್ರೇನ್ ಮಾಡಿದಾರೆ ನಮ್ಗೆ ಏಕ್ದಮ್ ಬಂದಿಲ್ಲ. ಈಗಾಗಲೇ ಸಾಕಷ್ಟು ಜನಕ್ಕೆ ನಾವು ಹೇಳಿದೀವಿ, ಇವೆಲ್ಲ ನೀವು ಈ ತರ ಎಲ್ಲ ಮೋಸ ಹೋಗ್ಬೇಡಿ ಅಂತ. ಅದು ನಮ್ಮ ಜನಕ್ಕೆ ಯಾವಾಗ ತಿಳುವಳಿಕೆ ಬರುತ್ತೋ ಗೊತ್ತಿಲ್ಲ. ಈಗಾಗಲೇ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಹೊಸಕೋಟೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ನಾವು ಅದನ್ನ ಕ್ರಮ ತಗೊಳ್ತೀವಿ. ಆಲ್ರೆಡಿ ಮಾಡಿದೀವಿ, ಅವನು ಪತ್ತೆ ಮಾಡಕ್ ಮಾಡಿದೀವಿ. ಗೊತ್ತಲ್ಲ, ಅವನೊಬ್ಬ ಕಳ್ತನ ಒಂದು ತಪ್ಪು ಮಾಡಾದ್ಮೇಲೆ ಅವನು ಪ್ರಯತ್ನ ಮಾಡ್ತಾನೆ ತಪ್ಪಿಸ್ಕೊಳ್ಳೋಕೋಸ್ಕರ. ನಾವೆಲ್ಲ ತರದ ಆಯಾಮದಲ್ಲಿ ನಾವು ಮಾಡ್ತಾ ಇದ್ದೀವಿ.